ದೇವರಿಗೆ ಅತಿ ಪ್ರಿಯರಾದ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಈ ದಿನ ಸತ್ಯವೇದ ಗ್ರಂಥದಲ್ಲಿ ದೇವರು ಬರೆಸಿರ್ತಕ್ಕಂಥ ಕೆಲವೊಂದು ವಾಕ್ಯಗಳನ್ನು ನಾವು ಈ ದಿನ ಆಲೋಚನೆ ಮಾಡೋಣ ಪ್ರಿಯರೇ. ಯೋಹಾನನು ಬರೆದ ಸುವಾರ್ತೆಯಲ್ಲಿ 17ನೇ ಅಧ್ಯಾಯ 5ನೇ ವಚನದಿಂದ ಕೆಲವು ವಚನಗಳನ್ನು ಆಲೋಚನೆ ಮಾಡೋಣ. ಏನು ಬರೆಯಲ್ಪಟ್ಟಿದೆ ನೋಡಿ ಒಂದು ಸಾರಿ ಸತ್ಯವೇದ ಗ್ರಂಥದಲ್ಲಿ. 5ನೇ ವಚನ, ಈಗ ತಂದೆಯೇ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆಪಡಿಸು. ಲೋಕವು ಉಂಟಾಗೋದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆಪಡಿಸು ಅಂಥೇಳಿ ಮೊದಲನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದಿರುವಾಗ ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತರು ವಿಜ್ಞಾಪನೆ ಮಾಡ್ತಿದ್ರು ಪ್ರಿಯರೇ. ಯಾರು ವಿಜ್ಞಾಪನೆ ಮಾಡ್ತಾರೆ ಅಂದರೆ ಯೇಸು ಕ್ರಿಸ್ತರು ತಂದೆಯಾದ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಏನಂತ ವಿಜ್ಞಾಪನೆ ಮಾಡ್ತಾ ಇದ್ದಾರೆ ಅಂದರೆ, ಲೋಕವು ಉಂಟಾಗೋದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ಮಹಿಮೆ ಪಡಿಸುವಂಥೇಳಿ ಯೇಸು ಕ್ರಿಸ್ತರು ತನ್ನ ತಂದೆಯಾದ ದೇವರ ಬಳಿಯಲ್ಲಿ ಮೊರೆ ಇಡ್ತಾ ಇದ್ದರು ಪ್ರಿಯರೇ. ಏನು ಮಾಡ್ತಾ ಇದ್ದಾರೆ? ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಯಾರಿಗೆ ಅಂದರೆ ತಂದೆಯಾಗಿರ್ತಕ್ಕಂಥ ದೇವರಿಗೆ ಯೇಸು ಕ್ರಿಸ್ತರು ಲೋಕದಲ್ಲಿ ಇದ್ದುಕೊಂಡು ಮೊರೆ ಇಡ್ತಾ ಇದ್ದಾರೆ, ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಏನಂತಂದರೆ, ತಂದೆ, ಲೋಕವು ಹುಟ್ಟೋದಕ್ಕಿಂತ ಮುಂಚೆ, ಲೋಕವು ಉಂಟಾಗೋದಕ್ಕಿಂತ ಒಂದ್ಸಾರಿ ನೋಡಿ, ಲೋಕವು ಉಂಟಾಗೋದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆ ಪಡಿಸು ಅಂತೇಳಿ ತಂದೆಯಾದ ದೇವರ ಹತ್ರ ಯೇಸು ಕ್ರಿಸ್ತರು ಮೊರೆ ಇಡ್ತಾ ಇದ್ದಾರೆ. ಯೇಸು ಕ್ರಿಸ್ತರು ಮೊರೆ ಇಟ್ಟಾಗ, ಯೇಸು ಕ್ರಿಸ್ತರು ತನ್ನ ತಂದೆ ಹತ್ರ ಕೇಳಿಕೊಂಡಾಗ, ತಂದೆಯಾಗಿರ್ತಕ್ಕಂಥ ದೇವರು ಯೇಸು ಕ್ರಿಸ್ತರನ್ನು ಮಹಿಮೆ ಪಡಿಸಿದ್ದಾರಾ ಅಥವಾ ಪಡಿಸಿಲ್ವಾ ಆಲೋಚನೆ ಮಾಡಬೇಕು. ಅಂದರೆ ಯೇಸು ಕ್ರಿಸ್ತರು ತನ್ನ ತಂದೆಗೆ ದೇವರ ಹತ್ರ ಮೊರೆ ಇಟ್ಟಾಗ, ಮಹಿಮೆ ಪಡಿಸುವಂಥ ತಂದೆಯಾದ ದೇವರ ಹತ್ರ ಕೇಳಿಕೊಂಡಾಗ, ತಂದೆಯಾದ ದೇವರು ಯೇಸು ಕ್ರಿಸ್ತರಿಗೆ ಮಹಿಮೆ ಪಡಿಸಿದ್ದಾರಾ ಇಲ್ವಾ ಅಂಥೇಳಿ ಒಂದು ಸಾರಿ ಸತ್ಯವೇದ ಗ್ರಂಥದಲ್ಲೇ ನಾವು ಆಲೋಚನೆ ಮಾಡಿ ವಾಕ್ಯವನ್ನು ಪರಿಶೀಲನೆ ಮಾಡೋಣ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 13ನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ಏನು ಬರೆಯಲ್ಪಟ್ಟಿದೆ ಒಂದು ಸಾರಿ ನೋಡಿ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 13ನೇ ವಚನ ಪ್ರಿಯರೇ. ಏನು ಬರೆಯಲ್ಪಟ್ಟಿದೆ ಅಂದರೆ, ನಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬರ ದೇವರು ತನ್ನ ಸೇವಕನಾದ ಯೇಸುವನ್ನು ಮಹಿಮೆ ಪಡಿಸಿದ್ದಾನೆ. ಏನು ಪ್ರಿಯರೇ, ಯೇಸು ಕ್ರಿಸ್ತರು ಲೋಕದಲ್ಲಿ ಇದ್ದಾಗ ತಂದೆಯಾದ ದೇವರಿಗೆ ಏನು ಮೊರೆ ಇಟ್ಟಿದ್ದಾರೆ? ಲೋಕವು ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆ ಪಡಿಸು ಅಂಥೇಳಿ ತಂದೆಯಾದ ದೇವರ ಹತ್ರಲ್ಲಿ ಯೇಸು ಪ್ರಭು ಮೊರೆ ಇಟ್ಟಾಗ, ಅವಾಗ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ, ಇಲ್ಲಿ ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 13ನೇ ವಚನದಲ್ಲಿ ಅಂದರೆ, ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ಮಹಿಮೆ ಪಡಿಸಿದ್ದಾರೆ ಅಂಥೇಳಿ ಪೇತ್ರನು ಹೇಳ್ತಿದ್ದಾನೆ ಪ್ರಿಯರೇ. ಏನು ಹೇಳ್ತಿದ್ದ ಅಂದರೆ, ನಮ್ಮ ಪಿತೃಗಳು ಅಬ್ರಹಾಂ, ಇಸಾಕ್, ಯಾಕೋಬರ ದೇವರು ತನ್ನ ಸೇವಕನಾದ ಯೇಸುವನ್ನು ಮಹಿಮೆ ಪಡಿಸಿದ್ದಾರಂತೆ. ಯಾರು ಅಬ್ರಹಾಂ, ಇಸಾಕ್, ಯಾಕೋಬರ ದೇವರು ಅಂದರೆ ಸೇನಾಧೀಶ್ವರನಾದ ಯೆಹೋವನು. ನಾನು ಅಬ್ರಹಾಮನ ದೇವರು, ನಾನು ಇಸಾಕನ ದೇವರು, ನಾನು ಯಾಕೋಬನ ದೇವರು ಅಂಥೇಳಿ ತನ್ನನ್ನು ತಾನು ಪರಿಚಯ ಮಾಡಿಕೊಂಡ ದೇವರು ಯಾರಿಗೆ ಮಹಿಮೆ ಪಡಿಸಿದಾರಂತೆ? ಯೇಸು ಕ್ರಿಸ್ತನಿಗೆ ಮಹಿಮೆ ಪಡಿಸಿದ್ದಾರೆ ಅಂಥೇಳಿ ಇಲ್ಲಿ ವಾಕ್ಯವು ನಮ್ಮನ್ನು ಸ್ಪಷ್ಟಪಡಿಸುತ್ತದೆ ಪ್ರಿಯರೇ. ಇನ್ನೊಂದು ಸರಿ ನೋಡಿ, ನಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬರ ದೇವರು ತನ್ನ ಸೇವಕನಾದ ಯೇಸುವನ್ನು ಮಹಿಮೆ ಪಡಿಸಿದ್ದಾರೆ. ಅಂದರೆ ಏನು ಗೊತ್ತಾಗ್ತದೆ ಪ್ರಿಯರೇ ಅಂದರೆ, ಯೇಸು ಪ್ರಭು ತಂದೆಯಾದ ದೇವರ ಹತ್ರ ವಿಜ್ಞಾಪನೆ ಮಾಡಿಕೊಂಡ ಪ್ರಕಾರ ಇಲ್ಲಿ ತನ್ನ ಮಗನಾಗಿರ್ತಕ್ಕಂಥ ಯೇಸು ಕ್ರಿಸ್ತನಿಗೆ ತಂದೆಯಾದ ದೇವರು ಏನು ಮಾಡ್ತಾಯಿದ್ರು ಅಂದರೆ ಮಹಿಮೆ ಪಡಿಸ್ತಾರೆ ಅಂಥೇಳಿ ಆ ಖಚಿತವಾದಂಥ ಆಧಾರ ದೇವರು ತನ್ನ ಸತ್ಯವೇದ ಗ್ರಂಥದಲ್ಲಿ ಬರೆಸಿದ್ದಾರೆ ಪ್ರಿಯರೇ. ಅದಕ್ಕೆ ಒಂದು ಸಾರಿ ನೀವು ಈ ವಾಕ್ಯವನ್ನು ಆಲೋಚನೆ ಮಾಡಿ ಅಂಥೇಳಿ ನಾನು ಪ್ರೀತಿಯಿಂದ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇನೆ.